ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮಗೆ ಗೊತ್ತೇ ಇಲ್ಲದಂಥ ಅಪಾರವಾದ ಆರೋಗ್ಯ ಪ್ರಯೋಜನಗಳನ್ನು ದಾಸವಾಳದ ಎಲೆಗಳು ಹೊಂದಿವೆ. ತಿಳಿದುಕೊಂಡರೆ ಆಶ್ಚರ್ಯಪಡುವಂತೆ ಆಗುತ್ತದೆ. ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡ ಇದ್ದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮಗೆ ತಿಳಿದಿರಬೇಕು. ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸಬಹುದಾ ಇಲ್ಲವಾ ಎಂಬ ಪ್ರಶ್ನೆ ತುಂಬ ಜನರು ಈಗಾಗಲೇ ಕೇಳಿದ್ದಾರೆ. ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ದಾಸವಾಳ ಹೂವನ್ನೋದು ಒಂದೇ ಕಾಲದಲ್ಲಿ ಅಲ್ಲದೆ ಎಲ್ಲ ಕಾಲಗಳಲ್ಲೂ ಪ್ರತಿದಿನ ಹುಟ್ಟುತ್ತದೆ. ದಾಸವಾಳ ಗಿಡಗಳು ಹಿತ್ತಲಲ್ಲಿ ಅಥವಾ ಮನೆ ಮುಂದೆ ಯಾರು ಬೆಳೆಸುತ್ತಾರೋ ಹೂಗಳು ಎಷ್ಟು ಚೆನ್ನಾಗಿ ಅರಳುತ್ತವೋ ಅಥವಾ ಎಷ್ಟು ಹೆಚ್ಚು ಹೂಗಳು ಬಿಡುತ್ತವೋ ಅಷ್ಟೊಂದು ಸಂಪತ್ತು ನಿಮ್ಮ ಮನೆಗೆ ಬರುತ್ತದಂತೆ. ಇದು ಪೂಜೆಗೆ ಉಪಯೋಗಿಸಬಲ್ಲ ಶ್ರೇಷ್ಠವಾದ ಹೂಗಳೆಂದು ನಮ್ಮ ಪುರಾಣಗಳಲ್ಲಿ ಹೇಳಿದೆ. ಎಲ್ಲ ಕಾಲಗಳಲ್ಲೂ ಹೂ ಬಿಡುವಂಥ ಮಂದಾರ ಗಿಡವನ್ನು ಮನೆಯಲ್ಲಿ ಬೆಳೆಸಿದ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣದ ಕೊರತೆ ಬರುವುದಿಲ್ಲ. ಕೆಂಪು ದಾಸವಾಳ ಹೂಗಳನ್ನು ದೇವರ ಪೂಜೆಗೆ ಯಾರು ಉಪಯೋಗಿಸುತ್ತಾರೋ ಅವರ ಕೋರಿಕೆಗಳನ್ನು ದೇವರು ಸ್ವತಃ ಕೇಳಿಸಿಕೊಂಡು ತಪ್ಪದೆ ಈಡೇರಿಸುತ್ತಾನೆ ಎಂದು ಒಂದು ಪುರಾಣ ವಚನವಿದೆ. ನಮಗೆ ತುಂಬ ಬಣ್ಣಗಳಲ್ಲಿ ಮಂದಾರ ಹೂವಿನ ಗಿಡಗಳು ಲಭ್ಯವಿದ್ದು ಅದರಲ್ಲಿ ಮುಖ್ಯವಾಗಿ ಕೆಂಪು ಬಣ್ಣದ ಹೂ ಬಿಡುವಂಥ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ತುಂಬಾ ಶ್ರೇಷ್ಠ. ನೀವು ಮನೆಯಿಂದ ಹೊರಗೆ ಹೋಗುವಾಗ ಆ ಗಿಡವನ್ನು ನೋಡಿ ಹೋದರೆ ಎಲ್ಲವೂ ಶುಭವಾಗುತ್ತದೆ. ಗಿಡವೆಲ್ಲ ಹೂ ತುಂಬಿಕೊಂಡಿರುವುದು ನೋಡಿದರೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ. ಮಾನಸಿಕವಾಗಿ ಯಾವುದಾದರೂ ದೋಷಗಳಿದ್ರೆ ಅದನ್ನು ಕೂಡ ಮಂದಾರ ಗಿಡ ಹೋಗಲಾಡಿಸುತ್ತದೆ. ಮಂದಾರ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸುವುದರಿಂದ ಅತಿ ಶೀಘ್ರದಲ್ಲಿ ನಿಮಗೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಇನ್ನು ಮನೆಯಲ್ಲಿ ಈ ಗಿಡವನ್ನು ಬೆಳೆಸುತ್ತಿರುವವರು ಅಥವಾ ಬೆಳೆಸಬೇಕು ಅಂದುಕೊಂಡವರು ನಿಮ್ಮ ಮನೆಯ ಸಿಂಹದ್ವಾರದ ಬಲಭಾಗ ಬೆಳೆಸಿದರೆ ತುಂಬ ಒಳ್ಳೆಯದು. ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ಯಾವ ಮಹಿಳೆ ದಾಸವಾಳ ಹೂವನ್ನು ಪ್ರತಿದಿನ ಸ್ವಲ್ಪ ಹೊತ್ತಾದರೂ ತಲೆಯಲ್ಲಿ ಹೂವನ್ನು ಮುಡಿಯುತ್ತಾರೋ ಅವರು ದೀರ್ಘ ಸುಮಂಗಲಿಯಾಗಿ ಜೊತೆಗೆ ಆರೋಗ್ಯವಾಗಿ ಬದುಕುತ್ತಾರೆಂದು ಹೇಳಲಾಗುತ್ತದೆ. ದಾಸವಾಳದಲ್ಲಿ 2 ವಿಧಾನ ಇದೆ. ಒಂದು ತಿಕ್ಕಾಗಿ ಬಿಟ್ಟರೆ ಇನ್ನೊಂದು ಎಲೆ ಎಲೆಯಾಗಿ ಬಿಡುತ್ತದೆ. ಇದರಲ್ಲಿ ನೀವು ಯಾವುದನ್ನಾದರೂ ಬೆಳೆಸಬಹುದು. ಆದರೆ ಕೆಂಪು ಬಣ್ಣದ ಹೂ ಬಿಡುವಂಥ ಗಿಡವನ್ನು ಬೆಳೆಸೋಕೆ ಪ್ರಯತ್ನ ಮಾಡಿ. ಮಂದಾರ ಹೂವಿನ ಮಾಲೆಯನ್ನು ದೇವರ ಆರಾಧನೆಗೆ ಬಳಸಿದರೆ ತುಂಬ ಒಳ್ಳೆಯದು. ಎಲ್ಲ ದೇವರ ಪೂಜೆಗಳಲ್ಲೂ ಈ ಹೂವನ್ನು ಉಪಯೋಗಿಸಬಹುದು. ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡವಿದ್ದರೆ ಕೇವಲ ಆಧ್ಯಾತ್ಮಿಕ ಪರವಾಗಿ ಮಾತ್ರವಲ್ಲದೆ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ. ಈ ಹೂವಿನಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ. ಇದು ಧೂಳು ಹಾಗೂ ಕೆಟ್ಟ ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮವನ್ನು ಕಾಪಾಡುತ್ತದೆ. ಇದಕ್ಕಾಗಿ ನೀವು ದಾಸವಾಳ ಹೂವನ್ನು ಒಣಗಿಸಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಿಮಗೆ ಬೇಕಾದಾಗ ಅಥವಾ ಪ್ರತಿದಿನ ಕೂಡ ಸ್ವಲ್ಪ ಒಣಗಿದ ಹೂಗಳನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಮುಖ ತೊಳೆದುಕೊಳ್ಳುತ್ತಿದ್ರೆ ಮುಖದಲ್ಲಿ ಟ್ಯಾನ್, ಬ್ಲ್ಯಾಕ್ ಹೆಡ್ಸ್, ರಿಂಕಲ್ಸ್ ಪ್ರಾಬ್ಲಮ್ ಹೊರಟು ಹೋಗುತ್ತದೆ. ಈ ಹೂವಿನ ಪೇಸ್ಟ್ ಹಚ್ಚುವುದರಿಂದ ಮೊಡವೆಗಳು ಹಾಗೂ ಗಾಯಗಳಿಂದ ಆದಂಥ ಮಾರ್ಕ್ಗಳು ಬೇಗ ಹೊರಟು ಹೋಗುತ್ತದೆ. ಇನ್ನು ಕೂದಲು ಉದುರುವುದು, ಡ್ರೈ ಆಗುವುದು, ಸ್ಪ್ಲಿಟ್ಸ್ ಅಂಡ್ ಪ್ರಾಬ್ಲಮ್ ಇರುವುದು ಅಥವಾ ಬಿಳಿ ಕೂದಲು ಸಮಸ್ಯೆ ಇರೋರು 8 ದಾಸವಾಳ ಹೂಗಳು ಮತ್ತು 8 ದಾಸವಾಳ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಚೆನ್ನಾಗಿ ತೊಳೆದು ಅರೆದು ಬಳಿಕ 1 ಕಪ್ ತೆಂಗಿನ ಎಣ್ಣೆಯಲ್ಲಿ ಈ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿ ಎಣ್ಣೆ ತಣ್ಣಗಾದ ಮೇಲೆ ಶೋಧಿಸಿ ಇಟ್ಟುಕೊಳ್ಳಿ. ವಾರಕ್ಕೆ 2 ರಿಂದ 3 ಸಲ ರಾತ್ರಿ ಈ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು 5 ನಿಮಿಷ ಮಸಾಜ್ ಕೊಟ್ಟು ಬೆಳಿಗ್ಗೆ ತಲೆ ಸ್ನಾನ ಮಾಡುವುದರಿಂದ ಕೂದಲಿಗೆ ಇರುವಂಥ ಎಲ್ಲ ಸಮಸ್ಯೆಗಳು ಹೋಗುತ್ತವೆ. ಇತ್ತೀಚೆಗೆ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿದೆ. ಬೇಗನೆ ಇದಕ್ಕೆ ಪರಿಹಾರ ಬೇಕು ಅಂದರೆ 1 ಹಿಡಿ ದಾಸವಾಳ ಎಲೆಗಳನ್ನು ತೆಗೆದುಕೊಂಡು ತೊಳೆದು ಚೆನ್ನಾಗಿ ಅರೆದು ಅದರಲ್ಲಿ 4 ಟೀ ಸ್ಪೂನ್ ಮೊಸರು ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಚ್ಚಿಕೊಂಡು 1-2 ಗಂಟೆಗಳು ಬಿಟ್ಟು ತಲೆ ಸ್ನಾನ ಮಾಡಿಕೊಳ್ಳಬೇಕು. ಇದನ್ನು ವಾರಕ್ಕೆ 1 ಅಥವಾ 2 ಸಲ ಮಾಡುತ್ತಿದ್ದರೆ ಅತಿ ಬೇಗನೆ ಬಿಳಿ ಕೂದಲು ಕಪ್ಪಾಗುತ್ತದೆ. ಇನ್ನು ದಾಸವಾಳ ಎಲೆ ಹಾಗೂ ಹೂವನ್ನು ಬಳಸಿ ಮನೆಯಲ್ಲಿ ಆಯುರ್ವೇದಿಕ್ ಶಾಂಪು ಕೂಡ ತಯಾರಿಸಿಕೊಳ್ಳಬಹುದು. ಇದಕ್ಕಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದನ್ನು ಕುದಿಯಲು ಬಿಟ್ಟು ನೀರು ಚೆನ್ನಾಗಿ ಕುದಿಯುವಾಗ 6 ದಪ್ಪ ದಾಸವಾಳ ಹೂಗಳು, ಒಂದು ವೇಳೆ ನೀವು ರೇಖೆ ದಾಸವಾಳ ಬಳಸುವುದಾದರೆ ತಗೊಳ್ಳಿ, ಜೊತೆಗೆ 1 ಹಿಡಿ ದಾಸವಾಳ ಎಲೆಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ಆ ಹೂಗಳು ಹಾಗೂ ಎಲೆಗಳನ್ನು ತೆಗೆದುಕೊಂಡು ಅರೆದು ಬೇಕಿದ್ದರೆ ಸ್ವಲ್ಪ ಕಡಲೆ ಹಿಟ್ಟು ಬೆರೆಸಿ ಅದನ್ನು ಶಾಂಪೂ ಥರ ಕೂದಲಿಗೆ ಬಳಸುವುದರಿಂದ ಕೂದಲು ಸಾಫ್ಟ್ ಆಗಿ ಪಳಪಳ ಹೊಳೆಯುತ್ತದೆ.
ಕೂದಲು ತುಂಬ ಉದುರುತ್ತಿದ್ರೆ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ದಾಸವಾಳ ಹೂಗಳನ್ನು ಹಾಕಿ ಕುದಿಸಿಟ್ಟುಕೊಂಡು ಆ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ರೆ ಕೂದಲು ಉದುರುವುದು ನಿಂತು ಹೋಗುತ್ತದೆ. ಜೊತೆಗೆ ಹೊಸ ಕೂದಲು ಕೂಡ ಬೆಳೆಯುತ್ತದೆ. ತಲೆಯಲ್ಲಿ ಹೆಚ್ಚು ಹೇನು ಸಮಸ್ಯೆ ಇರುವವರು, ಜೊತೆಗೆ ಬೋಳು ತಲೆ ಇರುವವರು ಅಥವಾ ಕೂದಲು ಹೆಚ್ಚಾಗಿ ಉದುರುತ್ತಿರುವವರು ಕೆಲವು ದಾಸವಾಳ ಹೂಗಳನ್ನು ಅರೆದು ಆ ಪೇಸ್ಟನ್ನು ಕೂದಲಿಗೆ ಬುಡದ ಸಮೇತ ಹಚ್ಚಿಕೊಂಡು ಅರ್ಧ ಗಂಟೆ ನಂತರ ಶಾಂಪು ಬಳಸದೆ ಬರೀ ನೀರಿನಿಂದ ತಲೆ ತೊಳೆದುಕೊಳ್ಳಬೇಕು. ಈ ರೀತಿ ವಾರದಲ್ಲಿ 1-2 ಸಲ ಮಾಡಿದರೆ ಹೊಸ ಕೂದಲು ಚಿಗುರುತ್ತದೆ. ಏನು ಸಮಸ್ಯೆ ಇದ್ದರೆ 1-2 ಸಲಕ್ಕೆ ಹೊರಟು ಹೋಗುತ್ತದೆ. ಇನ್ನು ಈ ಹೂಗಳಿಂದ ತಯಾರಿಸಿದಂಥ ಕಷಾಯ ಅಥವಾ ಟೀ ಕುಡಿದರೆ ಹಾರ್ಟ್ ಪ್ರಾಬ್ಲಮ್ ಹಾಗೂ ಯೂರಿನ್ ಇನ್ಫೆಕ್ಷನ್ ಹೋಗುತ್ತದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಇದು ನಮ್ಮ ದೇಹದಲ್ಲಿರುವಂಥ ಕಣಜಗಳನ್ನು ಕಾಪಾಡುತ್ತದೆ. ದಾಸವಾಳ ಹೂಗಳಿಂದ ಟೀ ತಯಾರಿಸಿ ಅದನ್ನು ಆಗಾಗ ಕುಡಿಯುವುದರಿಂದ ಹೈ BP ಕಡಿಮೆಯಾಗುತ್ತದೆ. ಹಾರ್ಟ್ ಪ್ರಾಬ್ಲಮ್ ಬರದೇ ಇರುತ್ತದೆ. ಜೊತೆಗೆ ಇದು ನಿಮ್ಮ ಲಿವರ್ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಒಂದು ವೇಳೆ ಬ್ಲಡ್ ಮೋಷನ್ಸ್ ಆಗುತ್ತಿದ್ದರೆ ಸ್ವಲ್ಪ ದಾಸವಾಳ ಹೂಗಳನ್ನು ತುಪ್ಪದಲ್ಲಿ ಕರಿದು ತಿಂದರೆ ಬ್ಲಡ್ ಮೋಷನ್ಸ್ ನಿಂತು ಹೋಗುತ್ತದೆ. ಹೂಗಳು ಹಾಗೂ ಎಲೆಗಳನ್ನು ಆಯುರ್ವೇದಿಕ್ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ದಾಸವಾಳ ಹೂಗಳು ಹಾಗೂ ಎಲೆಗಳು ತಿನ್ನಲು ಯೋಗ್ಯವಾಗಿದೆ. ಒಂದು ವೇಳೆ ಬಾಯಲ್ಲಿ ಹುಣ್ಣಾಗಿದ್ದರೆ ಖಾರ ಅಥವಾ ಬಿಸಿ ಪದಾರ್ಥ ತಿನ್ನಲು ಆಗುವುದಿಲ್ಲ ಅಂತ ಸಮಯದಲ್ಲಿ 2 ದಾಸವಾಳ ಎಲೆಗಳನ್ನು ತೊಳೆದು ಬಾಯಲ್ಲಿಟ್ಟುಕೊಂಡು ಚೆನ್ನಾಗಿ ಅಗೆದು ಅದರ ರಸವನ್ನು ನುಂಗದೆ ಉಗಿಯದೆ ಅದೇ ರೀತಿ 15 ನಿಮಿಷಗಳ ಕಾಲ ಬಾಯಲ್ಲೇ ಇಟ್ಟುಕೊಂಡು ನಂತರ ಉಗಿದು ಒಳ್ಳೆಯ ನೀರಿನಿಂದ ಬಾಯಿ ತೆಗೆದುಕೊಳ್ಳಿ. ಈ ರೀತಿ ದಿನದಲ್ಲಿ 3 ಸಲ ಮಾಡಿ ಬಾಯಿ ಹುಣ್ಣು ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಮೈಯಲ್ಲಿ ರಕ್ತ ಇಲ್ಲದೆ ತುಂಬ ಜನ ಕಷ್ಟಪಡುತ್ತಾರೆ. ಇದು ಐರನ್ ದೇಹದಲ್ಲಿ ಕಡಿಮೆ ಇದ್ದಾಗ ನಡೆಯುತ್ತದೆ. ಐರನ್ ಅಥವಾ ಬ್ಲಡ್ ದೇಹದಲ್ಲಿ ಕಡಿಮೆ ಇರುವವರು ದಾಸವಾಳ ಎಲೆಗಳಿಂದ ಡಿಕಾಕ್ಷನ್ ತಯಾರಿಸಿ ಕುಡಿಯುತ್ತಿದ್ದರೆ ಐರನ್ ಸಮಸ್ಯೆ ನಿವಾರಣೆಯಾಗಿ ದೇಹದಲ್ಲಿ ನೀವು ಹೊಸ ರಕ್ತ ಕಣಗಳು ಹುಟ್ಟಿಕೊಳ್ಳುತ್ತದೆ. ಹೊಟ್ಟೆಯಲ್ಲಿ ಗ್ಯಾಸ್ ಸಮಸ್ಯೆ ಅಥವಾ ಜೀರ್ಣಶಕ್ತಿ ಸರಿಯಾಗಿ ಆಗದಿರುವವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ದಾಸವಾಳ ಎಲೆಗಳನ್ನು ತಿಂದು 1 ಲೋಟ ಬೆಚ್ಚಗಿರುವ ನೀರು ಕುಡಿಯುವುದರಿಂದ ನಿಮ್ಮ ಮೈಯಲ್ಲಿರುವಂಥ ಹಾನಿಕಾರಕ ಅಥವಾ ವಿಷಕಾರಕ ಪದಾರ್ಥಗಳನ್ನು ಹೊರಗೆ ಕಳಿಸುವ ಮೂಲಕ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಹೊಟ್ಟೆಯೊಳಗೆ ತುಂಬ ರೀತಿಯಾದ ಹುಳಗಳಿರುತ್ತವೆ. ಅದರಲ್ಲಿ ಕೆಲವು ನಮಗೆ ಒಳ್ಳೆಯದು ಮಾಡಿದರೆ, ಜಂತು ಹುಳುಗಳಂತೂ ಕೆಲವು ಹುಳುಗಳು ನಮ್ಮ ಹೊಟ್ಟೆಯನ್ನು ಆರೋಗ್ಯವನ್ನು ಹಾಳು ಮಾಡುತ್ತದೆ. ಜಂತು ಹುಳುಗಳು ಅಥವಾ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಹುಳಗಳು ಸಾಯಲು ದಾಸವಾಳ ಎಲೆಗಳಿಂದ ಚಟ್ನಿ ತಯಾರಿಸಿ ಆಗಾಗ ತಿನ್ನುತ್ತಿರಬೇಕು. ಜ್ವರ ಅಥವಾ ಕೆಮ್ಮು ಹೋಗಲು ದಾಸವಾಳ ಬೇರನ್ನು 10 ಗ್ರಾಂನಷ್ಟು ತೆಗೆದುಕೊಂಡು 2 ಲೋಟ ಅಥವಾ 1 ಲೋಟ ನೀರಿಗೆ ಹಾಕಿ ಆ ನೀರನ್ನು 1/4 ಭಾಗ ಆಗುವವರೆಗೂ ಚೆನ್ನಾಗಿ ಕುದಿಸಿ ಅದು ಬೆಚ್ಚಗಿರುವಾಗಲೇ ಕುಡಿದರೆ ಸರಿ ಹೋಗುತ್ತದೆ. ಹೆಂಗಸರಿಗೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇದ್ದರೆ ಅಂಥವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ದಾಸವಾಳ ಹೂಗಳನ್ನು ತಿಂದು 1 ಲೋಟ ನೀರು ಕುಡಿದು ಅರ್ಧ ಗಂಟೆ ಏನೂ ತಿನ್ನದೇ ಇದ್ದರೆ ಆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತದೆ. ಒಂದು ವೇಳೆ ಮುಟ್ಟಾದಾಗ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ದರೆ 2 ದಾಸವಾಳ ಹೂಗಳನ್ನು ಸ್ವಲ್ಪ ನೀರು ಹಾಕಿ ಹರಿದು ಆ ಪೇಸ್ಟನ್ನು ಮುಟ್ಟಾದ ಸಮಯದಲ್ಲಿ ತಿನ್ನುತ್ತಿದ್ದರೆ ಅಧಿಕ ರಕ್ತಸ್ರಾವ ಆಗುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಇಂಥ ಅದ್ಭುತವಾದ ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಇಷ್ಟೊಂದು ಪ್ರಯೋಜನಗಳು ನಮಗೆ ಸಿಗುತ್ತವೆ. ಹಾಗಾಗಿ ಆಲಸ್ಯ ಮಾಡದೆ ಈ ಗಿಡವನ್ನು ಬೇಗನೆ ನಿಮ್ಮ ಮನೆಗೆ ತಂದುಕೊಳ್ಳಿ. ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ಬಹಳ ಮುಖ್ಯ ಎಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ ಮನೆಯಲ್ಲಿ ಹಾಗೂ ಮನೆಯ ಸುತ್ತ ಇರುವ ಸಸ್ಯಗಳಿಗೆ ಈ ವಾಸ್ತುಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಈ ಸಸ್ಯಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಕುಟುಂಬಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಕೆಲಸವನ್ನು ಸಹ ಮಾಡುತ್ತವೆ. ಅದರಲ್ಲೂ ಕೆಲವೊಂದು ಶುಭ ಗಿಡಗಳನ್ನು ನೆಡುವುದರಿಂದ ಮನೆಯಲ್ಲಿ ಅದೃಷ್ಟ, ಆರೋಗ್ಯ ಮತ್ತು ಶಾಂತಿ ಇರುತ್ತದೆ. ಇನ್ನು ವಾಸ್ತು ಪ್ರಕಾರ ಹಲವಾರು ಹೂ ಬಿಡುವ ಸಸ್ಯಗಳು ಕುಟುಂಬದ ಪ್ರಗತಿ ಮತ್ತು ಸಂತೋಷ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಗಿಡಗಳನ್ನು ತಪ್ಪದೆ ಮನೆಯಲ್ಲಿ ಬೆಳೆಸಬೇಕು ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಕಮಲದ ಗಿಡ. ಈ ಕಮಲದ ಗಿಡ ನೀರಿನಲ್ಲಿ ಬೆಳೆಯುವ ಒಂದು ಸಸ್ಯ. ಇದನ್ನು ಮನೆಯಲ್ಲಿ ಒಂದು ಡಬ್ ಅಥವಾ ಬುಟ್ಟಿಯಲ್ಲಿ ಬೆಳೆಸಬೇಕು ಎನ್ನಲಾಗುತ್ತದೆ. ಈ ಕಮಲ ಶುದ್ಧತೆ ಮತ್ತು ಸೌಂದರ್ಯದ ಸಂಕೇತ ಎನ್ನುವ ನಂಬಿಕೆ ಇದೆ.
ಹಿಂದೂ ಧರ್ಮದಲ್ಲಿ ಲಕ್ಷ್ಮಿ ಮತ್ತು ಬ್ರಹ್ಮ ಇಬ್ಬರು ಕಮಲದ ಮೇಲೆ ಕುಳಿತಿರುತ್ತಾರೆ ಎನ್ನುವ ಪ್ರತೀತಿ. ಹಾಗಾಗಿ ಇದನ್ನು ಮನೆಯಲ್ಲಿ ನೆಡುವುದರಿಂದ ಅನೇಕ ಲಾಭಗಳನ್ನು ಪಡೆಯಬಹುದಾಗಿದೆ. ಮುಖ್ಯವಾಗಿ ಮನೆಯಲ್ಲಿ ಕಮಲದ ಗಿಡವನ್ನು ನೆಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಮಲದ ಗಿಡವನ್ನು ನೆಟ್ಟರೆ ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಅಲ್ಲದೆ ಇದರಿಂದ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಸಿರುತ್ತದೆ. ಪ್ರತಿದಿನ ಪೂಜೆ ಮಾಡುವಾಗ ಲಕ್ಷ್ಮೀದೇವಿಗೆ ಕಮಲವನ್ನು ಅರ್ಪಣೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಅದೃಷ್ಟ ಯಾವಾಗಲೂ ನೆಲೆಯಾಗಿರುತ್ತದೆ. ದೇವರ ಪೂಜೆಯಲ್ಲಿ ನಾವು ಬಳಸುವ ಹೂಗಳಲ್ಲಿ ಕಮಲದ ಹೂ ಮುಖ್ಯವಾದದ್ದು. ಈ ಹೂ ಕೊಳಕಿನಲ್ಲಿ ಅಥವಾ ಕೆಸರು ನೀರಿನಲ್ಲಿ ಬೆಳೆಯುತ್ತದೆಯಾದರೂ ಅದರಲ್ಲಿ ಯಾವುದೇ ಅಶುದ್ಧತೆ ಅಥವಾ ಕೊಳಕು ಇರುವುದಿಲ್ಲ. ಅದು ನೀರಿನಿಂದ ಕವಚವನ್ನು ಹೊತ್ತುಕೊಂಡು ನೀರಿನ ಮೇಲ್ಭಾಗಕ್ಕೆ ಬಂದ ನಂತರ ಹೂವನ್ನು ಬಿಡುತ್ತದೆ. ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕಮಲದ ಹೂಗಳನ್ನು ಬಳಸಲಾಗುತ್ತದೆ. ಲಕ್ಷ್ಮೀದೇವಿಯು ಕ್ಷೀರಸಾಗರದಿಂದ ಸೃಷ್ಟಿಯಾಗುವಾಗ ಕಮಲದ ಹೂವಿನೊಂದಿಗೆ ಕಾಣಿಸಿಕೊಂಡಳು. ಈಕೆ ತನ್ನ ಕೈಗಳಲ್ಲಿ ಕಮಲವನ್ನು ಹಿಡಿದುಕೊಂಡು ಕಮಲದ ಮೇಲೆ ಕುಳಿತುಕೊಂಡಿರುತ್ತಾಳೆ. ಹಾಗಾಗಿ ಲಕ್ಷ್ಮೀದೇವಿಯನ್ನು ಪದ್ಮವಸನೆ ಅಂದರೆ ಕಮಲದ ಮೇಲೆ ಕುಳಿತವಳು ಎಂದು ಕರೆಯಲಾಗುತ್ತದೆ. ಕಮಲದ ಹೂವಿನ ಧಾರ್ಮಿಕ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ವೈಷ್ಣವ ಧರ್ಮದಲ್ಲಿ ಕಮಲದ ಮಹತ್ವ. ಲಕ್ಷ್ಮಿಗೆ ಧನಲಕ್ಷ್ಮಿ ಸೇರಿದಂತೆ ಹಲವು ಹೆಸರುಗಳು ಮತ್ತು ಬಿರುದುಗಳಿವೆ. ಅವಳು ಸಂಪತ್ತು, ಅದೃಷ್ಟ ಮತ್ತು ಶುಭದ ದೇವತೆ. ಆಕೆಯು ಕಮಲದ ಹೂವನ್ನು ಹಿಡಿದುಕೊಂಡಿರೋದ್ರಿಂದ, ಅದರ ಮೇಲೆ ಕುಳಿತುಕೊಂಡಿರೋದ್ರಿಂದ ಹೂವಿನ ಮಹತ್ವ ಹೆಚ್ಚಾಗಿರಬಹುದು. ವಿಷ್ಣು ಭಕ್ತರು ಅಥವಾ ವೈಷ್ಣವರು ಲಕ್ಷ್ಮಿಯ ಬಗ್ಗೆ ಅಪಾರ ಭಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ. ಅವರು ಅವಳನ್ನು ವಿಷ್ಣುವಿನ ಶಕ್ತಿಯಾಗಿ ನೋಡುತ್ತಾರೆ. ಆದ್ದರಿಂದ ಕಮಲದ ಚಿಹ್ನೆಯು ವೈಷ್ಣವರಿಗೆ ಬಹಳ ಮಹತ್ವದ್ದಾಗಿದೆ. ಕಮಲವು ಸೃಷ್ಟಿಯ ದೇವರಾದ ಬ್ರಹ್ಮನೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ. ವಿಷ್ಣು ಬ್ರಹ್ಮದೇವನ ನಾಭಿಯಿಂದ ಕಮಲದ ಹೂವಿನಲ್ಲಿ ಕಾಣಿಸಿಕೊಂಡನು ಎನ್ನುವ ಪೌರಾಣಿಕ ಕಥೆಯೂ ಇದೆ. ಹಲವು ಹಿಂದೂ ದೇವತೆಗಳನ್ನು ಕಮಲದ ಸಿಂಹಾಸನದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಇದು ಕಮಲದ ಶುದ್ಧತೆ, ದೈವತ್ವ ಮತ್ತು ಶಕ್ತಿಯೊಂದಿಗೆ ಸಂಬಂಧಗಳನ್ನು ಎತ್ತಿ ತೋರಿಸುತ್ತದೆ. ಕಲೆ ಮತ್ತು ವಾಸ್ತುಶಿಲ್ಪದಲ್ಲೂ ಕಮಲ. ನಮ್ಮ ವೇದಗಳಲ್ಲೂ ಕಮಲದ ಮಹತ್ವವನ್ನು ಉಲ್ಲೇಖಿಸಲಾಗಿದೆ. ಕಮಲದ ಚಿಹ್ನೆಯು ಭಾರತದ ಸಾಂಸ್ಕೃತಿಕ ಭಾಷಾ ವೈಶಿಷ್ಟ್ಯತೆಯನ್ನು ಸಹ ವ್ಯಾಪಿಸಿದೆ. ಕಮಲದ ಚಿಹ್ನೆಯನ್ನು ನಾವು ರಾಜಕೀಯ ಪಕ್ಷಗಳ ಚಿಹ್ನೆಯಾಗಿಯೂ ನೋಡಬಹುದು. ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ ನಮಗೆ ಅಲ್ಲಿ ಶಂಖ ಮತ್ತು ಚಕ್ರ ಹೀಗೆ ಸಾಮಾನ್ಯವಾಗಿ ಕಾಣಿಸುತ್ತದೆಯೋ ಹಾಗೆ ಕಮಲದ ಚಿಹ್ನೆಯು ಕಾಣಿಸುತ್ತದೆ. ಈ ಮೂರು ಚಿಹ್ನೆಗಳನ್ನು ಕಲೆ ಮತ್ತು ವಾಸ್ತುಶಿಲ್ಪವು ಶುದ್ಧ ದೈವಿಕ ಮತ್ತು ಶುಭವೆಂದು ಹೇಳುತ್ತದೆ. ನಾವು ಯಾವುದೇ ಶಿವ ಅಥವಾ ಸೂರ್ಯ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ವಾಸ್ತುಶಿಲ್ಪ ಶೈಲಿಯು ನಮಗೆ ಕಮಲದ ಚಿತ್ರಗಳನ್ನು ಬಿತ್ತರಿಸುತ್ತದೆ. ಕಮಲವು ಇಂದು ವ್ಯವಹಾರಗಳಿಗೆ ಒಂದು ಐಕಾನ್ ಆಗಿ, ಶಾಂತಿಯ ಸಂಕೇತವಾಗಿ ಮತ್ತು ಇನ್ನೂ ಹೆಚ್ಚಿನದ್ದಾಗಿದೆ. ಇದು ಭಾರತೀಯ ರಾಜಕೀಯದಲ್ಲಿ ರಾಷ್ಟ್ರೀಯತಾವಾದಿ ಚಳುವಳಿ ಮತ್ತು ಆಡಳಿತ ಪಕ್ಷದ ಸಂಕೇತವಾಗಿದೆ. ಈ ಸಂಪರ್ಕವು ಕಮಲದ ಚಿಹ್ನೆ ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ಕಮಲವು ಭಾರತದ ರಾಷ್ಟ್ರೀಯ ಹೂ ಕೂಡ ಆಗಿದೆ. ಶಂಖಪುಷ್ಪ ಗಿಡ. ಅಪರಾಜಿತ ಅಥವಾ ಶಂಖಪುಷ್ಪದ ಗಿಡವನ್ನು ಸಹ ತಪ್ಪದೆ ಮನೆಯಲ್ಲಿ ಬೆಳೆಸಬೇಕು. ಇದು ಬಳ್ಳಿಯಂತಹ ಸಸ್ಯವಾಗಿರೋದ್ರಿಂದ ಬಹಳ ಬೇಗ ಬೆಳೆಯುತ್ತದೆ. ಇದರಲ್ಲಿ ಬಿಳಿ ಹಾಗೂ ನೀಲಿ ಬಣ್ಣದ ಹೂಗಳು ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಈ ಹೂ ಲಕ್ಷ್ಮೀದೇವಿಗೆ ಪ್ರಿಯವಾಗಿದ್ದು ಎನ್ನುವ ನಂಬಿಕೆ ಸಹ ಇದೆ. ಮನೆಯಲ್ಲಿ ಶಂಖಪುಷ್ಪದ ಗಿಡವನ್ನು ನೆಡೋದ್ರಿಂದ ಪರಿಸರ ಪರಿಶುದ್ಧವಾಗಿರುತ್ತದೆ ಹಾಗೂ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ಅದೃಷ್ಟ, ಸಂತೋಷ, ಸಂಪತ್ತು ವೃದ್ಧಿಯಾಗುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತದೆ. ಇಂತಹದ್ದೇ ಒಂದು ಗಿಡ ಶಂಖಪುಷ್ಪ. ಶಂಖಪುಷ್ಪ ದೇವರಿಗೆ ಪ್ರಿಯವಾದ ಹೂವು. ಶಂಖಪುಷ್ಪವು ಮನೆಯಲ್ಲಿ ಸಂತೋಷ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಈ ಸಸ್ಯವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆದರೆ ಸಂತೋಷ ಮತ್ತು ಸಮೃದ್ಧಿಯಾಗುತ್ತದೆ. ಹಾಗಾಗಿ ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ, ಯಾವ ದಿಕ್ಕಿನಲ್ಲಿ ಇದನ್ನು ಬೆಳೆದರೆ ಹೆಚ್ಚು ಪರಿಣಾಮಕಾರಿ ಎಂಬುದರ ಮಾಹಿತಿ ನೋಡೋಣ.
ನಕಾರಾತ್ಮಕ ಶಕ್ತಿ ಕೊನೆಗೊಳ್ಳುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಂಖಪುಷ್ಪ ಬಳ್ಳಿಯನ್ನು ಬೆಳೆಸೋದ್ರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿದ್ದರೆ ಯಾವುದೇ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ, ಶಾಂತಿ ಸುಖ ತುಂಬಿರುತ್ತದೆ. ಆದರೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾದರೆ ಮನೆ ನರಕವಾಗಿ ಪರಿವರ್ತನೆಯಾಗುತ್ತದೆ. ಸದಾ ಜಗಳ, ಗಲಾಟೆ, ಅಶಾಂತಿ, ಆರ್ಥಿಕ ಸಮಸ್ಯೆ ಕಾಡುತ್ತೆ. ಹಾಗಾಗಿ ನಕಾರಾತ್ಮಕ ಶಕ್ತಿ ತೊಡೆದು ಹಾಕಲು ಮನೆಯಲ್ಲಿ ಶಂಖಪುಷ್ಪ ಬಳ್ಳಿಯನ್ನು ಬೆಳೆಸಬೇಕು. ವಿಷ್ಣುಪ್ರಿಯ ಎಂಬ ಕಾರಣಕ್ಕೆ ಶಂಖಪುಷ್ಪ ಬಳ್ಳಿಯು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ. ಈ ಗಿಡ ನೆಟ್ಟ ಮನೆಯಲ್ಲಿ ತಾಯಿ ಲಕ್ಷ್ಮಿಯೇ ನೆಲೆಸಿದ್ದು ಧನವಂತರಾಗಲು ಮಾಡಿದ ಶ್ರಮ ಸಫಲವಾಗುತ್ತದೆ. ಈ ಗಿಡದಿಂದ ಸುಖ ಶಾಂತಿಯ ಜೊತೆಗೆ ಲಕ್ಷ್ಮಿಯು ಸದಾ ನೆಲೆಸಿರುತ್ತಾಳೆ. ಬುದ್ಧಿವಂತಿಕೆ ಹೆಚ್ಚಿಸುತ್ತದೆ. ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ನೆಡೋದ್ರಿಂದ ಕುಟುಂಬದ ಸದಸ್ಯರ ಬುದ್ಧಿ ಚುರುಕಾಗುತ್ತದೆ. ಶಂಖಪುಷ್ಪ ಸಿರಪ್ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಇದರೊಂದಿಗೆ ಅದರ ಹೂವನ್ನು ವಿಷ್ಣುವಿಗೆ ಅರ್ಪಿಸಿದರೆ ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಶನಿದೋಷ ನಿವಾರಣೆಗೆ ಕೃಷ್ಣಕಾಂತದ ಸುಂದರವಾದ ನೀಲಿ ಹೂಗಳನ್ನು ಅಂದರೆ ಶಂಖಪುಷ್ಪ ಬಳ್ಳಿಯನ್ನು ಶನಿದೇವರಿಗೆ ಅರ್ಪಿಸುವುದರಿಂದ ಶನಿದೇವನ ಸಾಡೆಸಾತಿ ಅಥವಾ ಮಹಾದಶ ಪೀಡೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಎನ್ನಲಾಗುತ್ತದೆ. ಶಂಖಪುಷ್ಪ ಬಳ್ಳಿಯನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು? ವಾಸ್ತು ಪ್ರಕಾರ ಮನೆಯಲ್ಲಿ ಶಂಖಪುಷ್ಪ ಬಳ್ಳಿಯನ್ನು ಉತ್ತರ ದಿಕ್ಕಿನಲ್ಲಿ ನೆಡಬೇಕು. ಈ ರೀತಿಯಾಗಿ ನೆಟ್ಟರೆ ಇದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಮನೆಯಲ್ಲಿ ಸಂತೋಷವು ಉಳಿಯುತ್ತದೆ. ಈ ಬಳ್ಳಿಯನ್ನು ಎಂದಿಗೂ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನೆಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಪಾರಿಜಾತದ ಗಿಡ. ಈ ಪಾರಿಜಾತ ಗಿಡ ಒಂದು ರಸ್ತೆಯಲ್ಲಿದ್ದರೆ ಸಾಕು, ಆ ಬೀದಿ ತುಂಬೆಲ್ಲ ಘಮ್ ಎನ್ನುವ ವಾಸನೆ ಬರುತ್ತದೆ. ಈ ಪಾರಿಜಾತವನ್ನು ಹರಸಿಂಗಾರ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಈ ಗಿಡವು ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿಕೊಂಡಿದೆ. ಇದನ್ನು ಸ್ವರ್ಗದಿಂದ ಭೂಮಿಗೆ ತರಲಾಯಿತು ಎನ್ನುವ ನಂಬಿಕೆಯೂ ಇದೆ. ಹಾಗಾಗಿ ಈ ಹೂವಿಗೆ ಹೆಚ್ಚಿನ ಮಹತ್ವವಿದೆ. ಇದರ ಹೂಗಳು ಬೆಳಗ್ಗೆ ನೆಲಕ್ಕೆ ಬೀಳುತ್ತವೆ. ಆದ್ದರಿಂದ ಇದನ್ನು ಸ್ವರ್ಗದ ಹೂವೆಂದು ಸಹ ಕರೆಯಲಾಗುತ್ತದೆ. ಇದನ್ನು ಮನೆಯ ಅಂಗಳದಲ್ಲಿ ಅಥವಾ ಮುಖ್ಯ ಬಾಗಿಲ ಬಳಿ ನೆಟ್ಟರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚು ಮಾಡುತ್ತದೆ ಹಾಗೂ ಕೆಟ್ಟ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡದಂತೆ ತಡೆಯುತ್ತದೆ ಎನ್ನುತ್ತದೆ ವಾಸ್ತುಶಾಸ್ತ್ರ. ಪಾರಿಜಾತ ಹೂಗಳನ್ನು ಶಿವ ಮತ್ತು ವಿಷ್ಣು ಇಬ್ಬರಿಗೂ ಅರ್ಪಣೆ ಮಾಡಬಹುದಾಗಿದ್ದು ಇದರಿಂದ ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪಾರಿಜಾತವು ಪವಿತ್ರ ಹಾಗೂ ವಿಶೇಷ ಸ್ಥಾನವನ್ನು ಹೊಂದಿದೆ. ಪಾರಿಜಾತವನ್ನು ಕೇವಲ ಪಾರಿಜಾತವೆಂದು ಮಾತ್ರವಲ್ಲ, ಇನ್ನೂ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಪಾರಿಜಾತವನ್ನು ಶೃಂಗಾರಹಾರ, ಹರಸಿಂಗಾರ, ಶಿವುಲಿ ಮತ್ತು ಶೇಫಾಲಿ ಎನ್ನುವ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ. ಆಂಗ್ಲ ಭಾಷೆಯಲ್ಲಿ ಪಾರಿಜಾತವನ್ನು ನೈಟ್ ಜಾಸ್ಮಿನ್ ಎಂದು ಕರೆಯಲಾಗುತ್ತದೆ. ಸ್ವರ್ಗದ ಅಪ್ಸರೆಯರು ಕೂಡ ಪಾರಿಜಾತದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರು. ಅಪ್ಸರೆಯರು ತಮ್ಮ ಆಯಾಸವನ್ನು ಹೋಗಲಾಡಿಸಲು ಪಾರಿಜಾತ ಮರದ ಬಳಿ ಬರುತ್ತಿದ್ದರು. ಆಯುರ್ವೇದದಲ್ಲಿ ಪಾರಿಜಾತವು ಒತ್ತಡವನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಅನೇಕ ಔಷಧೀಯ ಗುಣವನ್ನು ಹೊಂದಿದೆ ಎಂದು ಹೇಳಬಹುದು. ಸಾಮಾನ್ಯವಾಗಿ ನೆಲವನ್ನು ಸ್ಪರ್ಶಿಸಿದ ಹೂವುಗಳನ್ನು ಅಥವಾ ವಸ್ತುಗಳನ್ನು ದೇವರ ಪೂಜೆಯಲ್ಲಿ ಬಳಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆದರೆ ನೆಲವನ್ನು ಸ್ಪರ್ಶಿಸಿದ ಪಾರಿಜಾತ ಹೂಗಳನ್ನು ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ. ಕೃಷ್ಣನು ಸ್ವರ್ಗದಿಂದ ಪಾರಿಜಾತ ಗಿಡವನ್ನು ತಂದು ಭೂಮಿಯಲ್ಲಿ ನೆಡುವಾಗ ತನ್ನ ಜಾಣತನವನ್ನು ಉಪಯೋಗಿಸುತ್ತಾನೆ. ಕೃಷ್ಣನು ಸತ್ಯಭಾಮಾಳ ಮನೆಯ ಅಂಗಳದಲ್ಲಿ ಪಾರಿಜಾತ ಗಿಡವನ್ನು ನೆಟ್ಟು ಆ ಗಿಡದ ಹೂ ರುಕ್ಮಿಣಿ ಮನೆಯ ಅಂಗಳದಲ್ಲಿ ಬೀಳುವಂತೆ ಮಾಡುತ್ತಾನೆ. ಪ್ರತಿದಿನ ತನ್ನ ಅಂಗಳದಲ್ಲಿ ಬಿದ್ದ ಪಾರಿಜಾತ ಹೂಗಳನ್ನು ರುಕ್ಮಿಣಿಯು ಎತ್ತಿಕೊಂಡು ತನ್ನ ಶೃಂಗಾರಕ್ಕಾಗಿ ಬಳಸುತ್ತಾಳೆ. ಆದ್ದರಿಂದ ನೆಲಕ್ಕೆ ಬಿದ್ದ ಪಾರಿಜಾತವನ್ನು ಕೂಡ ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.